ಇನ್ನು ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಜಾಹೀರಾತು ಜಟಾಪಟಿ ಜೋರಾಗಿದೆ. ಮೊನ್ನೆಯಷ್ಟೇ ಕಾಂಗ್ರೆಸ್ ಸಂಘಪ್ಪ ಅಂತ ಜಾಹೀರಾತನ್ನ ನೀಡಿ ಬಿಜೆಪಿಯ ಜಿ ಯೋಜನೆಗೆ ಟಾಂಗ್ ಕೊಟ್ಟಿತ್ತು. ಇವತ್ತು ರಾಜ್ಯ ಕೇಸರಿ ಪಡೆ ನುಂಗಪ್ಪ ಅಂತ ಜಾಹೀರಾತನ್ನ ನೀಡಿ ಕೈಪಡೆಗೆ ಕೌಂಟರ್ ಕೊಡ್ತಿದೆ. ಮಹಾತ್ಮ ಗಾಂಧೀಜಿ ಹೆಸರನ್ನು ನಾವು ಉದ್ಯೋಗ ಖಾತ್ರಿ ಯೋಜನೆಗೆ ಇಟ್ಟಿದ್ವಲ್ಲ, ಅದನ್ನ ಯಾಕೆ ತೆಗಿಯಕ್ಕೆ ಹೋದ್ರು? ಸರ್ಕಾರದ ಯೋಜನೆಗಳಿಗೆ ಗಾಂಧಿಗಿಂತ ಜಾಸ್ತಿ ನಿಮ್ಮ ಮನೆ ತಂದೆ ಹೆಸರಿದೆ. ಈಗಾಗಲೇ ಗಾಂಧೀಜಿಯವ್ರನ್ನ ದೈಹಿಕವಾಗಿ ಮುಗಿಸಿದ್ದಾರೆ. ಈಗ ಸಿದ್ಧಾಂತವನ್ನ ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ಇಂದಿರಾ ಗಾಂಧಿಯವರು ಗಾಂಧೀಜಿ ಹೆಸರಿಟ್ಕೊಂಡು ದೇಶದ ಸಂವಿಧಾನವನ್ನೇ ಬದಲಿಸಿಬಿಟ್ರು. ಎಮರ್ಜೆನ್ಸಿ ತಂದರು. ನಕಲಿ ಗಾಂಧಿಗಳು ನೀವೆಲ್ಲ. ದೇಶದ್ರೋಹಿಗಳೆಲ್ಲ ಜಿ ಅಂತಲೇ ಇಟ್ಕೊಂಡಿರೋದು. ಆ ಪಕ್ಷದ ಸೂತ್ರಧಾರರೆಲ್ಲ ಜಿ ಅಂತ ಇಟ್ಕೊಂಡಿದ್ದಾರೆ. ಮನ್ರೇಗಾ ಹೆಸರು ಬದಲಾವಣೆ ಮಾಡಿದಾಗಿನಿಂದಲೂ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಗ್ಯುದ್ಧ ನಿಲ್ಲುತ್ತಲೇ ಇಲ್ಲ. ಗಾಂಧಿ ಹೆಸರು ಬದಲಾವಣೆಗೆ ಕಾಂಗ್ರೆಸ್ ನಾಯಕರಂತೂ ರೊಚ್ಚಿಗೆದ್ದಿದ್ದಾರೆ. ಕೇಂದ್ರದ ನಿರ್ಧಾರಕ್ಕೆ ಲೆಫ್ಟ್ ಅಂಡ್ ರೈಟ್ ತೆಗೆದುಕೊಳ್ತಿದ್ದಾರೆ. ಇಷ್ಟೇ ಅಲ್ಲ, ಕಳೆದ ಕೆಲ ದಿನಗಳ ಹಿಂದೆ ಎಲ್ಲ ಪತ್ರಿಕೆಗಳಲ್ಲಿ ಮನ್ರೇಗಾ ವಿಚಾರವಾಗಿ ಜಾಹೀರಾತು ನೀಡಿ ಸಂಘಪ್ಪ ಅಂತ ಕೌಂಟರ್ ಕೊಟ್ಟಿದ್ರು. ಕಾಂಗ್ರೆಸ್ ನಾಯಕರ ನಡೆಗೆ ಬಿಜೆಪಿ ಕಿಡಿಕಾರಿದ್ದು ಉಂಟು. ಈ ಸಮರ ಇಷ್ಟಕ್ಕೆ ನಿಂತಿಲ್ಲ. ಬದಲಾಗಿ ಇಂದು ಬಿಜೆಪಿ ನುಂಗಪ್ಪ ಜಾಹೀರಾತು ಮೂಲಕ ಕಾಂಗ್ರೆಸ್ಗೆ ತಿವಿದಿದೆ. ಅಂದು ಸಂಘಪ್ಪ, ಇಂದು ನುಂಗಪ್ಪ, ಜೋರಾಯಿತು ಕದನ. ಬಿಜೆಪಿ ಕಾಂಗ್ರೆಸ್ ನಡುವೆ ತಾರಕಕ್ಕೇರಿದ ಜಾಹೀರಾತು ಸಮರ. ಇಂದು ಪತ್ರಿಕೆಗಳಿಗೆ ಜಾಹೀರಾತು ನೀಡಿರುವ ರಾಜ್ಯ ಬಿಜೆಪಿ ಕಾಂಗ್ರೆಸ್ಗೆ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದೆ. ಮಹಾತ್ಮರನ್ನೇ ಬಂಡವಾಳ ಮಾಡಿಕೊಂಡ ನುಂಗಪ್ಪಗಳು ಅಂತ ಸಿಎಂ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಕಾರ್ಟೂನ್ ಫೋಟೋ ಹಾಕಿ ಲೇವಡಿ ಮಾಡಿದೆ. ಇಷ್ಟೇ ಅಲ್ಲ, ವಿಬಿಜಿ ರಾಮ್ಜಿ ಬಗ್ಗೆ ಕಾಂಗ್ರೆಸ್ ಜಾಹೀರಾತು ಮೂಲಕ ಅಪಪ್ರಚಾರ ಮಾಡಿತ್ತು ಅಂತ ಇಂದು ರಾಮ್ಜಿ ಯೋಜನೆ ಬಗ್ಗೆ ಹೊಗಳಿ ಜಾಹೀರಾತು ನೀಡಲಾಗಿದೆ. ರಾಜ್ಯ ಕೇಸರಿ ಪಡೆ ವಿರುದ್ಧ ಉರಿದುರಿದು ಬಿದ್ದ ಕೈ ನಾಯಕರು. ಬಿಜೆಪಿ ನೀಡಿದ ಜಾಹೀರಾತಿಗೆ ಕಾಂಗ್ರೆಸ್ ನಾಯಕರಂತೂ ಕೆಂಡ ಕಾರಿದ್ದಾರೆ. ಪರಮೇಶ್ವರ್, ಗಾಂಧಿ ಬಗ್ಗೆ ಗೌರವ ಇದ್ರೆ ಯಾಕೆ ಹೆಸರು ಬದಲಾವಣೆ ಮಾಡಿದ್ರಿ ಅಂತ ಹೇಳಿದ್ರೆ ಪ್ರಿಯಾಂಕ್ ಖರ್ಗೆ ಗಾಂಧಿಯನ್ನ ಅವರು ದೈಹಿಕವಾಗಿ ಮುಗಿಸಿದ್ದಾರೆ ಅಂದ್ರು. ಹರಿಪ್ರಸಾದ್, ಬಿಜೆಪಿಯವರು ಸುಳ್ಳನ್ನ ಬಿಂಬಿಸೋಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಯತೀಂದ್ರ ಇವರದ್ದು ಟೀಕೆ ಮಾಡೋದೇ ಕೆಲಸ ಅಂತ ಪಂಚ್ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಏನು, ಎಂಥ ಗೌರವ ಅಥವಾ ಎಂಥ ಭಾವನೆಗಳನ್ನು ಅವ್ರು ಇಟ್ಕೊಂಡಿದ್ರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಈಗ ಹೊಸದಾಗಿ ಏನೋ ಮಹಾತ್ಮ ಗಾಂಧೀಜಿ ಬಗ್ಗೆ ಮಾತಾಡಕ್ಕೆ ಹೋಗಿದ್ದಾರೆ. ಅಷ್ಟು ಒಂದು ಗೌರವ ಇರೋದಿದ್ರೆ ಮಹಾತ್ಮ ಗಾಂಧೀಜಿ ಹೆಸರನ್ನು ನಾವು ಉದ್ಯೋಗ ಖಾತ್ರಿ ಯೋಜನೆಗೆ ಇಟ್ಟಿದ್ವಲ್ಲ, ಅದನ್ನ ಯಾಕೆ ತೆಗಿಯಕ್ಕೆ ಹೋದ್ರು? ನೋಡಿ, ಈಗಾಗಲೇ ಗಾಂಧೀಜಿಯವ್ರನ್ನ ದೈಹಿಕವಾಗಿ ಮುಗಿಸಿದ್ದಾರೆ. ಈಗ ಸಿದ್ಧಾಂತವನ್ನ ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಾರ್ದೆ ಇವರು ವೈಯಕ್ತಿಕವಾಗಿ ಹೀಗೆ ನಿಂದನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಮಾತಾಡೋಣ ಬನ್ನಿ. ಯಾರು ಸಂಗಪ್ಪ, ಯಾರು ನುಂಗಪ್ಪ, ಯಾರು, ಯಾಕೆ ಓಡೋದ್ರಿ? ಅವಕಾಶ ಇದ್ದಾಗ ಕೌನ್ಸಿಲ್ನಲ್ಲಿ ಚರ್ಚೆ ಯಾಕೆ ಮಾಡಿಲ್ಲ? ದೇಶದ್ರೋಹಿಗಳೆಲ್ಲ ಜಿ ಅಂತಲೇ ಇಟ್ಕೊಂಡಿರೋದು. ಆ ಪಕ್ಷದ ಸೂತ್ರಧಾರರೆಲ್ಲ ಜಿ ಅಂತ ಇಟ್ಕೊಂಡಿದ್ದಾರೆ. ಮನ್ರೇಗಾ ವಿಚಾರದಲ್ಲಿ ಇವರು ವಿರೋಧ ಇಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಅವ್ರು ಹೇಳಿದ್ದು ಮನ್ರೇಗಾ ಪರ ಇರೋರೇ ಅವರು. ಆದರೆ ಮಹಾತ್ಮ ಗಾಂಧಿನ ಕೊಂದಿರ್ತಕ್ಕಂಥವ್ರು ಮಹಾತ್ಮ ಅವರನ್ನು ದೈಹಿಕವಾಗಿ ಕೊಂದು ಈಗ ಅವರ ಮಾನಸಿಕವಾಗಿ ಅವರ ಸಿದ್ಧಾಂತಗಳನ್ನು ಕೊಲ್ಲಲಿಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ. ನೀವು ನಕಲಿ ಗಾಂಧಿಗಳು ಎಂದ ವಿಪಕ್ಷ ನಾಯಕ ಅಶೋಕ್. ಕಾಂಗ್ರೆಸ್ ನಾಯಕರ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ನಿಮಗೆ ಗಾಂಧೀಜಿ ಮೇಲೆ ಪ್ರೀತಿ ಎಲ್ಲಿದೆ? ನೀವೆಲ್ಲ ನಕಲಿ ಗಾಂಧಿಗಳು ಅಂತ ಗರಂ ಆದ್ರು. ಸರ್ಕಾರದ ಯೋಜನೆಗಳಿಗೆ ಗಾಂಧಿಗಿಂತ ಜಾಸ್ತಿ ನಿಮ್ಮ ಮನೆ ತಂದೆ ಹೆಸರಿದೆ. ಏನ್ ಕಾರಣ? ಗಾಂಧೀಜಿ ಬಗ್ಗೆ ನಮ್ಗೆ ಅಪಾರ ಪ್ರೀತಿ ಅಂತೀರಲ್ಲ, ಎಲ್ಲಿಟ್ಟಿದ್ದೀರಾ? ಅಂಬೇಡ್ಕರ್ ಬಗ್ಗೆ ಅಪಾರ ಪ್ರೀತಿ ಅಂತಿದ್ದೀರಲ್ಲ,
ಇನ್ನು 470 ಇಟ್ಟಿದ್ದೀರಲ್ಲ ಹೆಸರು, ಆ 470 ಗಾಂಧೀಜಿ ಹೆಸರು ಹಾಕಿರಲಿಲ್ಲ, ಅಂಬೇಡ್ಕರ್ ಅವರ ಹೆಸರು ಹಾಕಿರಲಿಲ್ಲ, ನಿಮ್ಮ ಮನೆ ತಂದೆ ಹೆಸರು ಹಾಕಿಟ್ಕೊಂಡ್ರಿ. ನೀವು ನಕಲಿ ಗಾಂಧಿಗಳು ನೀವೆಲ್ಲ. ನಿಮಗೂ ಗಾಂಧೀಜಿ ಕುಟುಂಬಕ್ಕೂ ಸಂಬಂಧನೇ ಇಲ್ಲ. ಆದರೆ ಗಾಂಧೀಜಿ ಹೆಸರನ್ನು ತೆಗೆದುಕೊಂಡು ಗಾಂಧೀಜಿ ಹೆಸರಿಗೆ ಅಪವಿತ್ರ ಮಾಡ್ತಾ ಇದ್ರು. ಯಾಕಂದರೆ ಗಾಂಧಿ ಹೆಸರು ಇಟ್ಕೊಂಡು ಬೋಫ್ಯಾಕ್ಸ್ ಹಗರಣ ಮಾಡಿದ್ರಿ. ಇಂದಿರಾ ಗಾಂಧಿಯವರು ಗಾಂಧೀಜಿ ಹೆಸರಿಟ್ಕೊಂಡು ದೇಶದ ಸಂವಿಧಾನವನ್ನೇ ಬದಲಿಸಬೇಕು, ಎಮರ್ಜೆನ್ಸಿ ತಂದರು. ಈ ಥರ ಗಾಂಧಿಗೆ ವಿರೋಧವಾದಂಥ ಕೆಲಸಗಳನ್ನು ಮಾಡೋ ಮುಖಾಂತರ ಗಾಂಧೀಜಿಗೆ ಅವಮಾನ ಮಾಡಿದಂಥ ನಿಮ್ಮ ಬಗ್ಗೆ ಬೇಸರ ಆಗಿ ಗಾಂಧೀಜಿನೇ ಕೋಲ್ ತಗೊಂಡಿದ್ದರು. ನಿಮ್ಮ ಕಾಟ ತಾಳಲಾರ್ದ ಆ ಅಡ್ವರ್ಟೈಸ್ಮೆಂಟನ್ನು ಬಿಜೆಪಿ ಕೊಟ್ಟಿದೆ, ಅದರಲ್ಲಿ ಏನು ತಪ್ಪಿಲ್ಲ. ಕಾಂಗ್ರೆಸ್ನವರ ಸಂಘಪ್ಪ ಜಾಹೀರಾತಿಗೆ ಬಿಜೆಪಿ ನುಂಗಪ್ಪ ಅಂತ ಟಕ್ಕರ್ ಕೊಟ್ಟಿದೆ. ಈ ಕದನ ಇಲ್ಲಿಗೆ ನಿಲ್ಲುತ್ತೋ ಅಥವಾ ಇನ್ನೂ ಒಂದು ಹೆಜ್ಜೆ ಇಡುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ನಿಖರ ಹಾಗೆ ನಿಷ್ಪಕ್ಷಪಾತ ವರದಿಗಾರಿಕೆಯಿಂದ ಸುದ್ದಿಲೋಕದ ಸಾಟಿ ಇಲ್ಲದ ಸರದಾರ ಅನ್ಸ್ಕೊಂಡಿರುವಂತಹ ಚಾನೆಲ್ TV9 ಕನ್ನಡ. ಕಳೆದ 19 ವರ್ಷಗಳಿಂದ ಸತತವಾಗಿ ನಂಬರ್ 1 ಪಟ್ಟದಲ್ಲಿ ವಿರಾಜಮಾನವಾಗಿರುವ ನಿಮ್ಮೆಲ್ಲರ ನೆಚ್ಚಿನ ಚಾನೆಲ್ TV9 ಕನ್ನಡ. ಈ ನಡುವೆ ಕೆಲ ಚಾನೆಲ್ಗಳು ನಾವೇ ನಂಬರ್ 1 ಅಂತ ತಮ್ಮ ಬೆನ್ನನ್ನ ತಾವೇ ತಟ್ಕೊಳ್ತಾ ಇದ್ವು. ಆದರೆ ಇದು ಯಾವುದೂ ನಿಜ ಅಲ್ಲ ಅನ್ನೋದು ಈ ವಾರದ ಬಾರ್ಕ್ ವರದಿಯಲ್ಲಿ ಮತ್ತೊಮ್ಮೆ ಸ್ಪಷ್ಟವಾಗಿ ಸಾಬೀತಾಗಿದೆ. ನಾನಾ ಮಾರ್ಗಗಳ ಮುಖೇನ ತಮ್ಮ ಚಾನೆಲ್ ಅನ್ನ ಪ್ರೇಕ್ಷಕರ ಮೇಲೆ ಹೇರೋದಕ್ಕೆ ಕೆಲವರು ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ಕರ್ನಾಟಕದ ಪ್ರಜ್ಞಾವಂತ ಪ್ರೇಕ್ಷಕರಿಗೆ TV9 ಕನ್ನಡ ಅಂದ್ರೆ ಅಚ್ಚುಮೆಚ್ಚು. ಹೀಗಾಗಿ TV9 ಕನ್ನಡದ ನಂಬರ್ 1 ಪಟ್ಟವನ್ನ ಮುರಿಯೋದಕ್ಕೆ ಯಾರಿಂದನೂ ಸಾಧ್ಯ ಆಗಿಲ್ಲ. ಇದು TV9 ಕನ್ನಡದ ಮೇಲೆ ಕರ್ನಾಟಕದ ಮಹಾಜನತೆ ಇಟ್ಟಿರುವ ವಿಶ್ವಾಸ ಮತ್ತು ಭರವಸೆಗೆ ಸಾಕ್ಷಿ.